ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬಳ್ಳಾರಿ ಕನ್ನಡ ಭವನದಲ್ಲಿ ಅಖಂಡ ಬಳ್ಳಾರಿ ನುಡಿ ಸಂಭ್ರಮ ಅದ್ದೂರಿಯಾಗಿ ನಡೆದಿದೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಿಷ್ಠಿ ರುದ್ರಪ್ಪ ಉಪಸ್ಥಿತರಿದ್ದರು. ಬಳ್ಳಾರಿ ಕನ್ನಡ ಭವನದಲ್ಲಿ ಕರುನಾಡು ಸಾಹಿತ್ಯ ಪರಿಷತ್, ಕರ್ನಾಟಕ ಘಟಕ ಬಳ್ಳಾರಿ ಮತ್ತು ವಿಜಯನಗರ ಅಖಂಡ ಬಳ್ಳಾರಿ ನುಡಿ ಸಂಭ್ರಮ, ನಾಡು ನುಡಿ ಸಂಸ್ಕೃತಿಯ ಮಂಥನ, ರಾಜ್ಯ ಕವಿಗೋಷ್ಠಿ ಕಾರ್ಯಕ್ರಮ. ಅಧ್ಯಕ್ಷತೆ ಶ್ರೀ ಫಯಾಜ್ ಅಹಮದ್ ಖಾನ್, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಿಷ್ಠಿ ರುದ್ರಪ್ಪ ಉಪಸ್ಥಿತಿ ಹಾಗೂ ಶ್ರೀಮತಿ ಗಾಯತ್ರಿ ಬಿ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಶ್ರೀ ಲಕ್ಷ್ಮಣ ಜಿಲ್ಲಾ ಅಧ್ಯಕ್ಷರು ನಿಟ್ರುವಟ್ಟಿ. ಕರುನಾಡು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಟಿಎಂ ಅಬ್ದುಲ್ ಆಜಾದ್, ಹಿರಿಯ ಭಾಷಾ ತಜ್ಞರು, ನಿವೃತ್ತ ಶಿಕ್ಷಕರು ಸಿರುಗುಪ್ಪ, ಶ್ರೀ ಡಾಕ್ಟರ್ ಯು ಶ್ರೀನಿವಾಸ ಮೂರ್ತಿ, ಹಿರಿಯ ಉಪನ್ಯಾಸಕರು, ವಾಗ್ಮಿಗಳು ಮತ್ತು ಬರಹಗಾರರು. ಕರುನಾಡ ಸೇವಾ ಪ್ರಶಸ್ತಿ ಪುರಸ್ಕೃತರು ಕೆ ಜಗದೀಶ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಸವರಾಜು ಬಿಸಲಳ್ಳಿ, ವಿಶ್ವನಾಥ ಸಾಹುಕಾರ ಬೂದಗುಪ್ಪ, ಸಿದ್ದಲಿಂಗಯ್ಯ ಸ್ವಾಮಿ ಸಂಗೀತ ನಿರ್ದೇಶಕ. ಇನ್ನು ಅನೇಕ ಕವಿಗಳಿಗೆ, ಸಾಹಿತಿಗಾರರಿಗೆ, ಶಿಕ್ಷಕರಿಗೆ ಸೇವಾರತ್ನ ಪ್ರಶಸ್ತಿ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು ಎಂದು ವಿಶ್ವನಾಥ ಸಾಹುಕಾರ ತಿಳಿಸಿದರು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9481941999. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಸಮಾಶ್ರಯಾಮಿ ಸತತಂ ನನ್ನಲ್ಲಿ ಕೌತಿಯ ರೂಪ ಕಳೆದಿದೆ. ಚಿಕ್ಕ ಕಿಂಡಿಗಳಲ್ಲಿ ರವಿ ಹಿಡುಕಿ ಕದ್ದು ಮುಚ್ಚಿ ನೋಡಿ ಕಣ್ರೆಪ್ಪೆ ಮುಟುಕಿಸಿ ದೂರವಾಗುತ್ತಾರಂತೆ. ಈ ಜೀವನ ಒಂದು ನಾಟಕ, ಈ ಜೀವನ ಒಂದು ನಾಟಕ. ನಾಟಕವಾಗಿ ಬಿಟ್ಟಿರುವ ಕವನಗಳ ಸಾಲು, ಮಗಳಂತೆ ಕಾಣುವರು ಇಳಿ ವಯಸ್ಸಿನ ತಮ್ಮಂದಿರು ಅಣ್ಣಂದಿರು ನನ್ನ ಬಾಲ್ಯದ ದಿನಗಳನ್ನು ಸವಿಸುತ್ತಾ ಮತ್ತು ಸವಿಯನ್ನು ಹಂಚಿಕೊಳ್ಳುವಂತಿರುವ ಚಾಲಕ, ಶ್ರೀ ಕೃಷ್ಣನಂತಿರುವ ಚಾಲಕ, ಅರ್ಜುನನಂತಿರುವ ಸೇವೆಯನ್ನು ಮಾಡ್ತಿದ್ದಾರೆ. ಇವರಿಗೆ ರಾಜ್ಯ ಘಟಕದ ವತಿಯಿಂದ ಪದಗ್ರಹಣ ಹಾಗೂ ಕಿರುಕಾಣಿಕೆ ಕೊಡುವುದರ ಮುಖೇನ ಫಯಾಜ್ ಅಹಮದ್ ಖಾನ್ ಸರ್ ಅವರು ಗೌರವವನ್ನು ನಾಳೆ ವೇದಿಕೆಯಲ್ಲಿ ಅವಕಾಶ ಕೊಡ್ತಾರೆ. ಹಾಗೆ ಹೀಗೆ ಅಲ್ಲಿಂದ ತಿಂಗಳಗಟ್ಟಲೆ ಕಾಯ್ದೆ ಯಾರು ಬಂದು ಕೊನೆಗೆ ನೋಡೋದು. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.